ಬೇಸಿಗೆ ಕಾಲ ಶುರುವಾಗಿದೆ. ಬೇಸಿಗೆ ಕಾಲ ಅಂದರೆ ಬಿಸಿಲಿಗೆ ಜನರು ಓಡಾಡೋದಕ್ಕೆ ಹೆದರ್ತಾ ಇದ್ದಾರೆ. ತುಂಬ ಉರಿ ಬಿಸಿಲು ಇರುತ್ತೆ. ಈ ಒಂದು ಬಿಸಿಲಲ್ಲಿ ಓಡಾಡೋ ಜನರಿಗೆ ಒಂದು ತಂಪು ಪಾನೀಯಗಳು ಕುಡಿಬೇಕಂತ ಅನಿಸುತ್ತೆ. ನಿಂಬೆ ಹಣ್ಣಿನ ಜ್ಯೂಸು ಸೇರಿದಂತೆ ಎಲ್ಲ ಒಂದು ತಂಪು ಪಾನೀಯಗಳನ್ನು ಕುಡಿಬೇಕು ಅನಿಸುತ್ತೆ. ಒಟ್ಟಿನಲ್ಲಿ ಈ ಒಂದು ಬೇಸಿಗೆಯಲ್ಲಿ ನಿಂಬೆ ಹಣ್ಣಿಗೆ ಫುಲ್ ಡಿಮ್ಯಾಂಡ್ ಬರುತ್ತೆ ಅಂತಲೇ ಹೇಳ್ಬೋದು. ನಾನು ಮಾರ್ಕೆಟ್ನಲ್ಲೇ ಇರುವೆ. ನಿಂಬೆ ಹಣ್ಣಿನ ರೇಟು ಎಷ್ಟಿದೆ, ಯಾವ ರೀತಿ ಡಿಮ್ಯಾಂಡ್ ಇದೆ ಅಂತ ಕೇಳ್ತಾ ಹೋಗೋಣ. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ನಾನು ನಿಂಬೆ ಹಣ್ಣಿನ ಕಳೆದ ತಿಂಗಳಿಗಿಂತ ಈ ತಿಂಗಳು ನಿಂಬೆ ಹಣ್ಣಿನ ಬೆಲೆ ಹೆಚ್ಚಳ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 10 ನಿಂಬೆ ಹಣ್ಣಿಗೆ ನೀವು ನೋಡ್ತಾ ಇರ್ಬೋದು, ಈ ಒಂದು 10 ನಿಂಬೆ ಹಣ್ಣಿಗೆ 50 ರೂಪಾಯಿ ಕೊಡಬೇಕು. ಮತ್ತು ಚಿಕ್ಕದು ನಿಂಬೆ ಹಣ್ಣಿಗೆ 10 ನಿಂಬೆ ಹಣ್ಣಿಗೆ 40 ರೂಪಾಯಿ ಕೊಡಬೇಕು. ಅಂದರೆ ಗಾತ್ರದ ಆಧಾರದ ಮೇಲೆ ಬೆಲೆ ಹೆಚ್ಚಿದೆ ಅಂತಲೂ ಹೇಳ್ಬೋದು. ಒಂದು ಕಡೆ 15ರಿಂದ 20 ರೂಪಾಯಿ ತನಕ ಒಂದೊಂದು ನಿಂಬೆಹಣ್ಣು ಇದೆ ಅಂತಲೂ ಹೇಳ್ಬೋದು. ಅಂದರೆ ಗಾತ್ರದ ಆಧಾರದ ಮೇಲೆ, ಕ್ವಾಲಿಟಿ ಮೇಲೆ ಈ ಒಂದು ನಿಂಬೆಹಣ್ಣಿನ ಬೆಲೆ ಕಳೆದ ತಿಂಗಳಿಗಿಂತ ಈ ತಿಂಗಳು ಹೆಚ್ಚಳ ಆಗಿದೆ ಅಂತಲೂ ಹೇಳ್ಬೋದು. ಇಲ್ಲಿ ಹೋಲ್ಸೇಲ್ ಇರೋದ್ರಿಂದ 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿ ಸಹ ಮಾರಾಟ ಆಗ್ತಾ ಇದೆ. ಹಾಗೆ ಡಜನ್ ಅಂದರೆ 10, 12 ಸೇರಿರುತ್ತೆ. 10 ನಿಂಬೆಹಣ್ಣಿಗೆ ಇಷ್ಟು 20 ಮತ್ತು ಗಾತ್ರದ ಆಧಾರದ ಮೇಲೆ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿನ ವ್ಯಾಪಾರಸ್ಥರನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಕೇಳೋಣ. ಹಾಯ್ ಸರ್, ನಮಸ್ತೆ. ವ್ಯಾಪಾರ ಯಾವ ರೀತಿ ನಡೀತಾ ಇದೆ ಸರ್? ಏನು ವ್ಯಾಪಾರ ಎಲ್ಲ ಫುಲ್ ಡಿಮ್ಯಾಂಡ್ ಇದೆ. ಏನು ಯಾರು ತಗೊಳ್ತಾ ಇಲ್ಲ. ಏನು ಅಲ್ಲಿ ನೋಡಿದ್ರೆ ಬೆಲೆ ಜಾಸ್ತಿ. ಅಂದರೆ ಬೆಲೆ ಜಾಸ್ತಿ ಇದೆ, ವ್ಯಾಪಾರ ನಡೀತಾ ಇಲ್ಲ, ಫುಲ್ ಡಿಮ್ಯಾಂಡ್ ಬಂದಿದೆ. ಫುಲ್ ಡಿಮ್ಯಾಂಡ್ ಇದೆ. 6 ರೂಪಾಯಿ 7 ರೂಪಾಯಿ ಮಾರಬೇಕು, 5 ರೂಪಾಯಿಗೆ ಯಾರು ತಗೊಳ್ತಾ ಇಲ್ಲ. ಅಂದರೆ ಬೇಸಿಗೆ ಇರೋದ್ರಿಂದ ಡಿಮ್ಯಾಂಡ್ ಬಂದಿದೆ. ಇದೇ ತಗೋಬೇಕು, ಯಾರು ತಗೊಳ್ತಾ ಇಲ್ಲ. ಏನು ವ್ಯಾಪಾರ ಮುಂಚೆ ಥರ ಏನಿಲ್ಲ ಅದು. ಸರ್, ಎಷ್ಟು ರೂಪಾಯಿಗೆ ಮಾರ್ತೀರಾ? ಎಷ್ಟು ರೂಪಾಯಿ ಇದೆ ಅಂತ? 50 ರೂಪಾಯಿ 10 ನಿಂಬೆನು, 5 ರೂಪಾಯಿ ಒಂದು, 4 ರೂಪಾಯಿ ಒಂದು, ಇನ್ನೂ ಚಿಕ್ಕದು 3 ರೂಪಾಯಿ, ಇನ್ನೂ 2 ರೂಪಾಯಿ ಬರುತ್ತೆ. ಅಂದರೆ ಗಾತ್ರದ ಆಧಾರದ ಮೇಲೆ ನೀವು ವ್ಯಾಪಾರ, ಕ್ವಾಲಿಟಿ ಹೆಂಗಿರುತ್ತೆ ಹಂಗೆ. ಒಳ್ಳೇದಿದ್ರೆ ಒಳ್ಳೆ ರೇಟು, ಕಮ್ಮಿ ಇದ್ರೆ ಕಮ್ಮಿ ರೇಟು, ಹೆಂಗಿದೆ ಹಂಗೆ ಕ್ವಾಲಿಟಿ ಮೇಲೆ ಇರುತ್ತೆ ಹಂಗೆ. ಎಲ್ಲಿಂದ ತಗೊಂಬರ್ತೀರಾ ನೀವೆಲ್ಲ? ಇದು ನಾವು ಕ್ಲಾಸ್ ಪೋಲ ಮಾರ್ಕೆಟಿಂದ ಎಲ್ಲ ಹೋಲ್ಸೇಲ್ ತಗೊಂಬರ್ತೀರಿ. ಇದು ಏನಂದರೆ ಬಿಸಿಲಿಗೆ ಯಾರು ಆಚೆ ಬರ್ತಾ ಇಲ್ಲ. ಅದೊಂದು ಸಾಯಂಕಾಲ ಒಂದು 5 ಗಂಟೆ 6 ಗಂಟೆ ಮೇಲೆ ಸ್ವಲ್ಪ 1-2 ನಡಿಬೋದು. ಥ್ಯಾಂಕ್ ಯು. ಕೇಳಿದ್ರಲ್ಲ, ಬಿಸಿಲಿಗೆ ಜಾಸ್ತಿ ಮಧ್ಯಾಹ್ನ ಎಲ್ಲ ಬರ್ತಾ ಇದ್ದಾರೆ. ಈ ಒಂದು ಬಿಸಿಲಲ್ಲಿ ತಂಪು ಪಾನೀಯಗಳನ್ನೇ ಕುಡಿಬೇಕು ಅಂತ ಅನಿಸುತ್ತೆ. ಆದರೆ ಈಗ ಫುಲ್ಲು ಡಿಮ್ಯಾಂಡ್ ಬಂದಿದೆ ಅಂತ ಹೇಳ್ಬೋದು ನಿಂಬೆಹಣ್ಣಿಗೆ. ಒಟ್ಟಿನಲ್ಲಿ ಮಾರ್ಕೆಟ್ಗಳಲ್ಲಿ ಒಂದು ಕ್ವಾಲಿಟಿ ಮೇಲೆ ವ್ಯಾಪಾರ ಆಗ್ತಾ ಇದೆ. ನಿಂಬೆಹಣ್ಣು 4 ರೂಪಾಯಿಯಿಂದ ಹಿಡಿದು 15 ರೂಪಾಯಿ ತನಕನೂ ಸಹ ಒಂದು ನಿಂಬೆಹಣ್ಣು ಮಾರಾಟ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಗಾತ್ರ ಮತ್ತು ಕ್ವಾಲಿಟಿ ಮೇಲೆ ನಿಂಬೆಹಣ್ಣಿನ ವ್ಯಾಪಾರ ಆಗ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ಬೇಸಿಗೆ ಇರುವುದರಿಂದ ಈ ಒಂದು ನಿಂಬೆಹಣ್ಣಿಗೆ ಡಿಮ್ಯಾಂಡ್ ಬಂದಿದೆ ಅಂತಲೂ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡೆಯುತ್ತೆ ಇದರ ಬೆಲೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಶಿ ಜೊತೆ ಬಿಂದು ಬಸಮ್ಮ, BTV ನ್ಯೂಸ್, ಬೆಂಗಳೂರು.